ಅಲ್ಲ ಈ ನನ್ನ ಮಕ್ಕಳು ಅಲ್ಲ ಸಾಲ ಶುರುವಾದ್ರೂ ಇನ್ನೂ ಸಾಲಿಗೆ ಹೋಗ್ದಂಗೆ ಹಿಂಗೆ ಆಟ ಆಡ್ಕೊಂಡು ಕುಂತಾರಲ್ಲ, ಮನೆ ಮುಂದೆ ಎಲ್ಲ ಕಸ ಹಾಕ್ಬಿಟ್ಟು ಹೋಯ್ತಾರೆ. ಇಲ್ಲಿ ಯಾರು ಗುಡಿಸ್ತಾ ಕುಂತಿರ್ತಾರಂತ ಇವ್ರಿಗೆ. ಬೆಳಗಿಂದವ ನಾನು ಎಲ್ಲ ಕೆಲಸ ಮಾಡಿ ಸಾಕಾಗಿ ಕುಂತೀನಿ. ಇವಾಗ ದೀಪ ಹಚ್ಚನ ಅಂತ ಬಂದರೆ ಈ ನನ್ನ ಮಕ್ಕಳೆಲ್ಲವ ಹಿಂಗೆ ಅಂಡು ಹೋಗೋರಲ್ಲಿ ಏನಂತ ಹೇಳೋಣ ಇವ್ರಿಗೆ. ಈ ನಮ್ಮ ಮನೆಯವನೇ ಸರಿ ಇಲ್ಲಿ ಮಂಜ ಬರೀ ಮಕ್ಳನ್ನೆಲ್ಲ ಕರ್ಕೊಂಬರ್ತಾನೆ, ಹಿಂಗೆಲ್ಲ ಹಂಡು ಹೋಯ್ತಾನೆ. ಇಲ್ಲಿ ಯಾರು ಕೆಲಸ ಮಾಡೋರಂತ ಇಲ್ಲಿ. ನನಗೆ ಸಾಕಾಗೈತೆ. ಆ ಧರ್ಮಸ್ಥಳದಿಂದ ಬಂದಾಗಿಂದ ಯಾಕೋ ಮೈಗೆ ಬೇರೆ ಹುಷಾರಿಲ್ಲ ಅನ್ನಂಗೆ ಆಗೈತೆ. ಈ ನನ್ನ ಮಗ ಬೇರೆ 5-5 ನಿಮಿಷಕ್ಕೂ ಕೆಲಸ ಕೊಡ್ತಿರ್ತಾನೆ ನನ್ನ ಗತೆಗೆ. ಬರಲಿ ಇವತ್ತಿ ನನ್ನ ಮಗ ಮನೆಗೆ ಬರಲಿ, ಮಾಡ್ತೀನಿ ಅವನಿಗೆ ಪೊರ್ಕೆ ಸೇವೆನೇ ಇವತ್ತು ಮಾಡೋದು ಇವನಿಗೆ. ನನಗೆ ಸಾಕಾಗೋಗೈತೆ ಅಲ್ಲಿ. ಅಲ್ಲ ನನಗೆ ಕೆಮ್ಮು ಬಂದು ಸೀಟಾಗಿ ಕುಂತೀನಿ ಇಲ್ಲಿ. ಅಲ್ಲೆಲ್ಲವ ನದಿ ಕಿತಿಲಿ ಎಲ್ಲವ ಮುಳುಗ್ಸಿ ಇವ್ರ ಹತ್ತಾಗ ಎಲ್ಲ ಶೀತ ಮಾಡಿ ಬೋರ್ಸಿ ಕೂತವ್ರೆ. ನನಗಿಲ್ಲಿ ಸಾಕಾಗೈತೆ ಅಂತವ ನಾನಿದ್ದೀನಿ. ಅಂಥದ್ರಲ್ಲಿ ಈ ನನ್ನ ಮಗ ಬೇರೆ ಬಂದು ಎಲ್ಲ ಕೆಲಸ ಕೊಟ್ಟು ಹೋಗ್ತಾನೆ ಇಲ್ಲಿ ನನಗೆ. ಬಡ್ಲಿ ಇವತ್ತು ಕಾಲು ಮುರಿತೀನಿ. ನನ್ನ ಮಗಂದು ಉಬ್ಬು ಹೆಚ್ಚಾತು. ಅವ್ರ ತಾತ ಐತೆ ಅಂತವ ಕುಣಿತಾನೆ ಹಂಗೆ. ಹೇಳ್ದಂಗೆ ಕೇಳ್ತದೆ ಅವ್ರ ತಾತ ಅಂತವ ಕುಣಿಯೋದಿ ನನ್ನ ಮಗ. ಬರಲಿ ಇವತ್ತು ಮನೆಗೆ ಇವ್ನಿಗೆ ಐತಿ. ಇವ್ನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ನಾ ಕೊಟ್ಟರೆ ಸುಮ್ಮನೆ ಆಯ್ತದೆ. ಇದೇನಪ್ಪ ಗೌರಜ್ಜಿ ಸೊಸೆ ಯಾಕೋ ಕೋಪವಾಗಿ ಪಾರ್ಕೆಟ್ ಕಡಿಂಗ್ ನಿಂತವಳೆ. ಏನು ಕತೆನೋ ಏನೋ. ನಾನು ಬೇರೆ ಇದೇ ಟೈಮಿಗೆ ಬಂದಿದ್ದೀನಿ. ಕೋಳಿ ಕೇಳೋಣ ಅಂತ ಬೇರೆ ಬಂದಿದ್ದೀನಿ. ಇವಳೆ ಹಿಂಗೆ ರಾಂಗಾಗಿ ನಿಂತವಳು. ಇನ್ನು ಗೌರಜ್ಜಿನ ಕೇಳಾರ ಏನು ಕತೆನೋ ಏನೋ ಗೊತ್ತಿಲ್ವಲ್ಲಪ್ಪ. ಯಾಕೆ ಹಿಂಗೆ ಉರ ಅಂತವಳಿ ಹುಡುಗಿ. ಜಾಗ್ಲಗಿಗ್ಲ ಆಡಿದ್ರು ಏನೋ. ಈ ಗೌರಜ್ಜಿ ಸುಮ್ಮನೆ ಇರ್ಬೇಕಲ್ಲ, ಅದು ಇದು ಹೇಳ್ತಿರ್ತದೆ ಪಾಪ ಹುಡುಗಿಗೆ. ಜಾಗ್ಲಗಿಗ್ಲ ಆಡಿದ್ರು ಏನೋ ಗೊತ್ತಾಗ್ಲಿಲ್ವಲ್ಲಪ್ಪ. ಏನಮ್ಮ ಸುಮ ಯಾಕಮ್ಮ ಹಿಂಗೆ ಉರ ಅಂದ್ಕೊಂಡು ನಿಂತಿದೆಯಲ್ಲ, ಏನಾತಮ್ಮ? ಏನಾದ್ರು ಬೈದ್ಗದ್ಲ ಏನು ನಿಮ್ಮ ಅತ್ತೆ ಬಿಡು. ಮೊದ್ಲಿಂದನೂ ಗಾಡ್ಕಿತ್ತೀನಿ. ನೋಡಿ ನಿಮ್ಮ ಅತ್ತೆನಾ ಯಾಕೆ ಬೈದ್ಲೇನು ಗೌರಜ್ಜಿ? ಕಲೀಲಿ ಅದು ಏನು ಕೇಳ್ತೀನಿ. ಅಲ್ಲ ನಿನ್ನಂಥ ಸಾಸಿಗೆ ಬೈತಾವಳೆ ಅಂದರೆ ಇನ್ನಂಥ ಸಾಸಿ ಇರ್ಬೇಕು ಹೇಳು. ಅಯ್ಯೋ ಗೌಡ್ರೆ, ಏನಿಲ್ಲ ಕಣ್ಗೌಡ್ರೆ, ನಮ್ಮ ಅತ್ತೇನು ಬೈದಿಲ್ಲ. ಬಂದ್ರ ಯಾವಾಗ ಬಂದ್ರಿ ಗೌಡ್ರೆ? ನಾನು ಕೇಳಿಸ್ಕೊಂಡೇ ಇಲ್ಲ. ಅಲ್ಲ ನಾನು ಬೈದಿದ್ದಿಲ್ಲ ಏನೋ ಕೇಳಿಸ್ಕೊಂಬಿಟ್ರೆ ಹೆಂಗೆ ಗೌಡ್ರೆ? ಅದು ನಮ್ಮ ಮಂಜ ಗೌಡ್ರೆ ಸುಮ್ಮನೆ ಇರೋಕ್ಕಿಲ್ಲ. ಸಾಲ ಶುರುವಾಗೈತೆ ಕಣ್ಗೌಡ್ರೆ 1ನೇ ತಾರೀಕಿಂದವ. ಆದ್ರೂ ಹೋಯ್ತಾರೆ ನೋಡ್ರಿ ನನ್ನ ಮಗ. ಬರೀ ಆ ಕಳ್ಳಾಟ ಆಡ್ಕೊಂಡು ಆ ಸ್ನೇಹಿತರನ್ನೆಲ್ಲ ಕರ್ಕೊಬರ್ತಾನೆ. ಆ ಸುನಿಲ ಇವನು ಅವನು ಅಂತೆಲ್ಲವನ್ನ ಕರ್ಕೊಬರ್ತಾನೆ. ಇಲ್ಲೆಲ್ಲ ಅಂಡು ಹೋಗ್ತಾನೆ ಕಣ್ಗೌಡ್ರೆ. ಎಷ್ಟು ಸರಿ ಅಂತವ ಕಸ ಗುಡ್ಸು ವರ್ಷದ ಹೇಳ್ರಿ. ದೀಪ ಹಚ್ಚಂದು ಸಂಜೆ ಆಯ್ತಲ್ಲ ಅಂತವ ನೋಡಕ್ಕೆ ಬರ್ತೀನಿ. ಮನೆ ಮುಂದೆಲ್ಲ ಅಂಡು ಹೋಗೋನೆ ಗೌಡ್ರೆ. ಅದಕ್ಕೆ ಬೈತಾ ನಿಂತಿದ್ದೆ ಕಣ್ಗೌಡ್ರೆ. ನಿಮ್ಗೇನು ಹೇಳ್ತಿರ್ಲಿಲ್ಲ ಬಾಯ್. ಅತ್ತೆ ಏನು ಮಾಡಿಲ್ಲ ಕಣ್ಗೌಡ್ರೆ. ನಮ್ಮ ಅತ್ತೆ ನಂಗೆಲ್ಲ ಬೈಯಕ್ಕಿಲ್ಲ ಕಣಂತೆ. ಘಾಟಿನೇ ನಮ್ಮ ಅತ್ತೆ. ಆದರೆ ನನಗೇನು ಬೈಯಕ್ಕಿಲ್ಲ. ಕುತ್ಕೊಳ್ಳಿ ಬನ್ನಿ ಗೌಡ್ರೆ. ನಾನು ನೋಡ್ರಿ ಪರ್ಕೆ ಎತ್ಕೊಂಡು ನಿಂತಿದ್ದೀನಿ ನೋಡ್ರಿ. ಇರ್ಲಿ ತಗೊಳಮ್ಮ. ಅಯ್ಯೋ ಪಾಪ ಕಾಸ ಗುಡಿಸ್ತಿದ್ದೇನೋ ನಾನು ಬಂತು ಅಂದರೆ ಆದಂಗೆ ಆಯ್ತು ನೋಡು. ಏನು ಮಾಡ್ತಾವ್ರಿ ನಿನ್ನ ಅತ್ತೆ? ಅವಳು ಏನು ಗೌರಜ್ಜಿ ಎಲ್ಲಾದ್ರೂ ಹೋಗೋರ ಮಾತು ಗೀತಾಡೋಕ್ಕೆ. ಗೌರಜ್ಜಿನ ಎಲ್ಲಿ ಮನೆಗಿದ್ದದು ಅಲ್ಲಿ ಇಲ್ಲಿ ಮಾತಾಡೋಕೆ ಹೋಗಿರ್ತದೆ. ಎಲ್ಲೋಯ್ತು ನಿಮ್ಮ ಅತ್ತೆ? ಅಯ್ಯೋ ಇಲ್ಲ ಗೌಡ್ರೆ, ಇಲ್ಲ ಒಳಗವ್ರೆ ಎಲ್ಲೂ ಹೋಗಿಲ್ಲ ಇವತ್ತು. ಇಲ್ಲ ಅಂದರೆ ಹೋಗಿರೋರು ಅತ್ತೆ. ಅದು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅಲ್ಲೆಲ್ಲವ ಸುಸ್ತಾಗಿ ಬಂದವ್ರೆ. ನನಗೆ ಸುಸ್ತು ಅಂದರೆ ಇನ್ನು ಅತ್ತೆಗೆ ಸುಸ್ತಾಗಿರೋಕ್ಕಿಲ್ವ? ವಯಸ್ಸಾಗೈತೆ ಪಾಪ. ಸುಸ್ತಾಗಿ ಬಂದವ್ರೆ. ಅದಕ್ಕೆ ಒಳಗಡೆ ಹೋಗಿ ಮಲ್ಕೊಂಡವ್ರೆ. ಏನು ಮಾಡ್ತೀರಾ? ಅಲ್ಲಿಂದ ಅಲ್ಲಿಗೆ ಅಂತವ 3 ದಿನ ಆಗೋಯ್ತು ಕಣ್ಗೌಡ್ರಿ. ನಾವೇನೋ 1 ದಿನಕ್ಕೆ ಹೋಗಿ ಬರೋಣ ಅಂತ ಹೊಂಟ್ವಾ. ಅಲ್ಲಿ ಅದಕ್ಕೆ ಹೋಗೋಣ ಇದಕ್ಕೆ ಹೋಗೋಣ ಅಂತವ 3 ದಿನ ಆಗೋಯ್ತು. ಎಲ್ಲಾರ್ಗೂ ಸುಸ್ತಾಯ್ತು ನೋಡ್ರಿ. ನಾನು ಏನ್ರು ಹೇಳ್ತಿದ್ಲು ಎಲ್ಲವಾ ಹೋಗೋರೆ ಕಣ್ರಿ. ಏನೋ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ನೋಡ್ಕೊಂಬತ್ತೀವಿ ಅಂತ ಬಸ್ಸಲ್ಲಿ ಹೋಗೋರೆ. ನನಗೆ ಜಾಸ್ತಿ ದೂರ ಕುತ್ಕೊಳಕ್ಕೆ ಆಗಕ್ಕಿಲ್ವಲ್ರಿ, ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಿದ್ಲು. ಇಲ್ಲ ಅಂದ್ರೆ ಬಂದಿರೋಳು ಅವಳುವೆ ಪಾಪ. ಏನು ಮಾಡ್ತೀವಿ ಅವಳ ಕೈಲಿ ಆಗಕ್ಕಿಲ್ಲ ಕಣಮ್ಮ. ಕಾಲು ಊತ ಬಂದ್ಬಿಡ್ತವೆ. BP ಬೇರೆ ಇದ್ದದೈತೆ ನೋಡೋದು ಅವಳಿಗೆ. BP ಇಂದ ಕಾಲೆಲ್ಲ ಊತ ಬಂದ್ಬಿಡ್ತವೆ ಜಾಸ್ತಿ ದೂರ ಕುತ್ಕೊಂಡು ಹೋದ್ರಿ. ಕಾರಲ್ಲಿ ಒಂಚೂರು ಬೆಂಗ್ಳೂರ್ಗೋ ಮೈಸೂರಿಗೂ ಹೋಗಿ ಬಂದ್ಲು ಅಂದರೆ ಕಾಲಾಗಲಿ ಈಟಿಡ್ದು ದಪ್ಪ ಊದ್ಕೊಂಡಿರ್ತವೆ. ಇನ್ನು ಧರ್ಮಸ್ಥಳ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಎಲ್ಲೂ ಉಳ್ಕೊಂತಾಳೆ. ಆಮೇಲೆ ನಮ್ಮ ಮನೆಯಳು ಶೀತ ಜಾಸ್ತಿ ಅವಳಿಗೆ. ಅಲ್ಲಿ ಇಲ್ಲಿ ಉಳ್ಕೊಂಡು ಶೀತ ಗೀತೆ ಎಲ್ಲ ಮಾಡ್ಕೊಂಡು ಯಾಕಬೇಕು ಅಂತವ ನಾನು ಬ್ಯಾಡ್ಬಿಡೆ. ಕಾರ್ಗಿರಲ್ಲಿ ಹೋಗಿ ಬರೋಣ ತಗ ಮಗಳು ಅಳಿಯೆಲ್ಲ ಬಂದಾಗ ಅಂತ ಹೇಳ್ದೆ. ಇನ್ನೇನು ಮಾಡೋದು ಹೇಳಮ್ಮ. ಎಲ್ಲ ಚೆನ್ನಾಗಿತ್ತಾನೆ? ಎಲ್ಲ ಸುಖವಾಗಿ ಹೋಗಿ ಬಂದ್ರಾ? ಕ್ಷೇಮವಾಗಿದ್ದೀರಿ ಎಲ್ಲವಾ? ಹ್ಞೂ ಕಣ್ಗೌಡ್ರಿ, ಎಲ್ಲವ ಆರಾಮಾಗಿ ಹೋಗಿ ಬಂದು ಏನೋ ತೊಂದರೆ ಇಲ್ಲ ಕಣ್ಗೌಡ್ರಿ. ನಮ್ಮ ಮುಂಜೆ ಒಂದಿಟ್ಟು ಕಳ್ದೋಗಿದ್ದ ಅಷ್ಟೇ. ಕಳ್ದೋಗಿದ್ದ ಅಂದರೆ ನಾವು ಕಳ್ದೋಗಿದ್ದ ಅಂದ್ಕೊಂಡಿದ್ದು. ನನ್ನ ಮಗ ಅದೆಲ್ಲ ಅಂಗಡಿಗೆ ಹೋಗಿ ಏನೋ ತಗೊಳಕ್ಕೆ ಹೋಗೋನೆ. ಅವ್ರ ಅಪ್ಪ 500 ರೂಪಾಯಿ ಕೊಟ್ಟವನೆ. ಅದನ್ನು ತಗೊಳಕ್ಕೆ ಹೋಗಿ ಎಲ್ಲ ಕಳ್ದೋಗಿದ್ದ. ಆಮೇಲೆ ಸಿಕ್ತಾ ಕಣ್ಗೌಡ್ರಿ. ಕುತ್ಕೊಂಡು ಬನ್ನಿ ಗೌಡ್ರಿ. ಏನು ವಿಷಯ ಬಂದಿದ್ದು? ಕಾಪಿ ಇಡ್ತೀನಿ ಕುತ್ಕೊಂಡ್ರಿ.
ಬ್ಯಾಡ ಕಣಮ್ಮ, ಇಷ್ಟೊತ್ತಿಗೆ ಇನ್ನೇನು ಕಾಪಿ ಟೀ ಏನು ಬೇಡ ನನಗೆ. ಕುಡಿದು ಬಂದು ಮನೇಲಿ ಟೀ ಮಾಡಿದ್ಲು. ನಮ್ಮ ಕ್ಯಾಂಪಣ್ಣು ಬಂದಿದ್ದ. ಅವನು ನಾನು ಇಬ್ಬರು ಕೂತ್ಕೊಂಡು ಟೀ ಕುಡ್ದು ಒಂದಿಟ್ಟು ಬಿಸ್ಕೆಟ್ ತಿನ್ಕೊಂಡು, ನಂಗೆ ಇಷ್ಟೊತ್ತಲ್ಲಿ ಟೀ ಇಲ್ದಿದ್ರೆ ಆಗೋಕ್ಕಿಲ್ಲ, ಗೊತ್ತಲ್ಲ ನಿನ್ಗೂ. ಅದಕ್ಕೆ ಟೀ ಕುಡ್ಕೊಂಡು ಒಂದಿಟ್ಟು ಬಿಸ್ಕೆಟ್ ತಿನ್ಕೊಂಡು ಬಂದೆ. ಈಗ ಮತ್ತೆ ಪದೇ ಪದೇ ಟೀ ಕುಡ್ಕೊಂಡ್ರೆ ಮತ್ತೆ ಊಟ ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ. 7:30-8 ಗಂಟೆಗೆಲ್ಲ ಅಡುಗೆ ಆಗೋತದ ನಮ್ಮ ಮನೇಲಿ. ಅಷ್ಟೊತ್ತಿಗೆ ಹೋಗಿ ಊಟ ಮಾಡೋಕ್ಕಾಗಕ್ಕಿಲ್ಲ. ಟೀ ಏನು ಬೇಡ, ನಿಮ್ಮ ಹತ್ತಿದ್ರು ಒಂಚೂರು ಖಾಲಿ ಇಲ್ಲಿ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದಿಟ್ಟು ಕೋಳಿ ಬೇಕಿತ್ತು ಕಣಮ್ಮ. ಒಂದು 3 ಇಲ್ಲ 2 ಕೋಳಿ, ಒಂದು 5 kg ಬರೋಂಥದ್ದು. 3 ಕೋಳಿ 2 ಕೋಳಿ. ನಾಟಿ ಕೋಳಿನೇ ಬೇಕಿತ್ತು. ನಾನು ಬೇರೆ ತಿನ್ನಲ್ವಲ್ಲ, ನಾಟಿ ಕೋಳಿನೇ ತಿನ್ನೋದಲ್ವ, ಗೊತ್ತಲ್ವ ನಿಮಗೆ. ಏನಂದರೆ ನಮ್ಮ RCB ಗೆದ್ದಿರೋದಕ್ಕೆ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನಿಮ್ಮ ಮನೆಯವರು ರಂಗಜ್ಜಿ ಎಲ್ಲ ಸೇರ್ಕೊಂಡು, ಇನ್ನೇನು ನಿಮ್ಮ ಮನೆಯವರು ನಿಮ್ಮ ಮಾವ ಇಬ್ಬರು ಬರ್ತಾರೆ, ಇನ್ನೇನು ಕುಮಾರಣ್ಣ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ಅಂತಿದ್ದೀವಿ. ಕ್ಯಾಂಪಣ್ಣು ನೋಡೋಣ ಕರಿತೀನಿ. ಅದಕ್ಕೆ ಒಂದು 5 kg ಆಗೋಷ್ಟು ಕೋಳಿ ಸಿಕ್ಕಿದ್ರೆ ಸಾಕಾಗಿತ್ತು. ಒಂದಾದ್ರೂ ಕೊಡಿ, 2 ಕೊಡಿ. ಇದಾವೆ ನಮ್ಮ ಮನೇಲಿ ನಾಟಿ ಕೋಳಿಗಳು. ಏನಿಲ್ಲ ಮಾರ್ಗಿರ್ಬಿಟ್ರೆ ಏನು ಅಂತವ. ಇಲ್ಲಿ ಕಣ್ಗೌಡ್ರೆ ಇದ್ದಾವೆ ಮನೇಲಿ, ದಪ್ಪ 2 ತಗೊಂಡೋಗಿ ಸಾಕು. 5 kg ಬರ್ತವೆ. ಇಲ್ಲ 3ನೇ ತಗೊಂಡೋಗಿ 5-5.5 6 kg ಬೋದಂಗೆ ಐತೆ, ಚೆನ್ನಾಗವೆ. ತಗೊಂಡೋಗ್ರಿ. ಅಯ್ಯೋ ಇತ್ತೀಚೆಗೆ ನಮ್ಮ ಅತ್ತೆ ಯಾರಿಗೂ ಕೊಡ್ತಿಲ್ಲ ಕಣ್ರಿ ಗೌಡ್ರೆ. ಯಾಕೆ ಅಂತಂದರೆ ಸುಮ್ಮನೆ ಕಡಿಮೆ ದುಡ್ಡು ಕೇಳ್ತಾರೆ. ನಾವೇ ತಿನ್ಕೋಬೋದು, ಈ ನಾಟಿ ಕೋಳಿಗಳು ಸಿಗ್ತಾಯಿಲ್ಲ ಎಲ್ಲೂ ಅಂತವ ಯಾರಿಗೂ ಕೊಡ್ತಿಲ್ಲ, ಮಾರ್ತಿಲ್ಲ ಯಾರಿಗೂ. ನಾವೇ ವಾರಕ್ಕೂ 15 ದಿನಕ್ಕೂ ಒಂದೊಂದು ಕುಯ್ಕೊಂಡು ತಿಂತಿದ್ದೀವಿ. ನಾವು ಸಾಕು ಯಾಕೆ ಕೊಡೋದು? ಒಳ್ಳೇದಂತೆ ತಿನ್ಬೇಕಂತೆ ಅಂತವ TV-ನಲ್ಲಿ ಏನೋ ಹೇಳ್ಬಿಟ್ಟವ್ರೆ ನಾಟಿ ಕೋಳಿ ತಿನ್ನಬೇಕು ಅಂತವ. ಅದನ್ನ ಕೇಳಿಸ್ಕೊಂಡು ಇವರು ಅವತ್ತಿಂದ ಯಾರಿಗೂ ಕೊಡ್ತಿಲ್ಲ ನಾಟಿ ಕೋಳಿಯ. ಮೊಟ್ಟೆನೂ ಸದ ಕೊಡೋಕ್ಕಿಲ್ಲ, ನಮ್ಮ ಮುಂಜಾನೆ ತಿನ್ಕೋತಾನೆ. ಇಲ್ಲ ನಾವೇ ಎಲ್ಲ ಒಂದೊಂದು ಬೇಯಿಸ್ಕೊಂಡು ತಿನ್ಕೊಂತೀವಿ ಕಣ್ಗವ್ರೆ. ಹಂಗಾಗಿ ಇದಾವೆ, ಯಾರಿಗೂ ಕೊಟ್ಟಿಲ್ಲ. ಸರಿ ಹೋಯ್ತು ಬಿಡಮ್ಮ ಹಂಗಾರೆ. ಹೆಂಗವ ಒಳ್ಳೇದಾಯ್ತು. ನಾನು ಎಲ್ಲಿ ಮಾರ್ಗಿರ್ಬಿಟ್ಟವ್ರೆ ಏನೋ ಅಂತವ ಅಂದ್ಕೊಂಡು ಬಂದೆ. ಕರೀಲಿ ನಿಮ್ಮ ಅತ್ತೆನ ಕೇಳಿ ತಗೊಂಡು ಹೋಗ್ತೀನಿ ಅದೆಷ್ಟು ಅಂತವ. ಅತ್ತೆ ಬನ್ನಿ, ಇಲ್ಲಿ ಗೌಡ್ರು ಬಂದವ್ರು, ಬನ್ರಿ ಒಂಚೂರು. ಯಾವಾಗಲೂ ಮಲ್ಕೊಂಡಿದ್ದಾಯ್ತು, ಬಂದ್ರತೆ ಗೌಡ್ರು ಬಂದವ್ರು, ಆಚೆಗೆ ಬನ್ರಿ. ವಾ ಗೌಡ್ರೆ, ಏನು ಗೌಡ್ರೆ ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ಗೌಡ್ರೆ ನಿಮ್ಮನ್ನು ನೋಡಿ. ಏನು ಗೌಡ್ರೆ ನಮ್ಮನೆ ಬಾಗಿಲು ತನಕ ಬಂದುಬಿಟ್ಟಿದ್ದೀರಿ ಇವತ್ತು. ಏನು ಸಮಾಚಾರ ಗೌಡ್ರೆ? ಏನಾದ್ರು ಕೆಲಸ ಆಗ್ಬೇಕಿತ್ತನ್ ಗೌಡ್ರೆ? ಅಯ್ಯೋ ನನ್ನ ಕೆಲಸ ಆಗೋದಂಗೆ ಇರ್ಲಿ ಕಣಮ್ಮ. ಇದೇನಮ್ಮ ಇದೇನು ಹಿಂಗೆ ಮಾಡ್ಕೊಂಡಿದೆಯಲ್ಲ ಗಂಟ್ಲೆಲ್ಲವ. ಅಲ್ಲ ವಯಸ್ಸಾಗಿದ್ದ ಕಾಲದಲ್ಲಿ ಆಗಲಿಲ್ಲ ಅಂದರೆ 1 ಜಾಗನೋ 2 ಜಾಗ ನೋಡ್ಕೊಂಡು ಬರೋದು ಬಿಟ್ಟು ನೀವುಗಳು 3-4 ದಿನ ಹಿಂಗೆ ಟೂರ್ ಹೋದ್ರೆ ಏನಾದದು ಹೇಳು. ಗಂಟ್ಲು ಏನಾಗೈತೆ ನೋಡಲಿ. ಮೊದಲೋಗಿ ಆಸ್ಪತ್ರೆಗೆ ತೋರಿಸೋಗು. ತೋರಿಸ್ದೆ ಏನು ಹಂಗೆ ಇದೆಯಾ? ಅಷ್ಟೊಂದು ಶೀತ ಕುಂತೈತೆ, ಕೆಮ್ತಾ ಇದೆಯಾ, ಗಂಟ್ಲು ಬೇರೆ ನೋವು ಬರ್ತೈತೆ ಅನ್ನಂಗೆ ಕಾಣ್ತದೆ. ಏನಮ್ಮ ನೀನು ಹಿಂಗೆ ಮಾಡ್ಕೊಂಡಿದ್ಯಲ್ಲ, ಯಾಕೆ ಗೌರಜ್ಜಿ ಹಿಂಗೆ ಮಾಡ್ಕೊಬಿಟ್ಟೆ ನೀನು? ಏನು ಮಾಡೋಣ ಗೌಡ್ರೆ, ಅದು ಟೂರು ಅಂತ ಹೋಗಿದ್ವಾ. ಆಮೇಲೆ ಒಬ್ಬರು ಅಂತ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತವ ಹೋಗಿ ಹಿಂಗೆ ಆಗೋಗೈತೆ ಗಂಟ್ಲು ಗೌಡ್ರೆ. ಏನು ಮಾಡೋಣ ಹೇಳ್ರಿ? ಏನಿಲ್ಲ, ಆಸ್ಪತ್ರೆಗೆ ಏನು ತೋರಿಸಿಲ್ಕೊಂಡು ಗೌಡ್ರೆ. ಮಾತ್ರೆ ಒಂದಿಟ್ಟು ಚಿಕ್ಕ ಮಾತ್ರೆ ಬರುತ್ತಲ್ಲ ಶೀತದ್ದು, ಅದುವೇ ಮತ್ತು ಡೋಲೋ ತಗೊಂಡಿದ್ದೀನಿ, ಬೆಳಿಗ್ಗೆ ತಗೊಂಡಿದ್ದೀನಿ. ಒಂದೇ ಕಿತ್ತಕ್ಕೆ ಎಲ್ಲಿ ವಾಸಿ ಆಗ್ತದೆ ಗೌಡ್ರೆ. ನೋಡೋಣ, ಹಂಗೇನಾದ್ರು ಇದ್ದರೆ ಸಂಜೆ ನಮ್ಮ ಅಜ್ಜನ ಕರ್ಕೊಂಡು ಹೋಗಿ ಬರ್ತೀನಿ ಗೌಡ್ರೆ. ಏನು ಗೌಡ್ರೆ ಬಂದಿದ್ದು ಮನೆ ಕಡೆಗೆ? ಏನಾದರೂ ಹೇಳ್ಬೇಕಿತ್ತ ಏನಾದ್ರು ವಿಷಯನ? ನಮ್ಮ ಸೀನಪ್ಪಿರೋ ತಲೆಗಿಲಾಟೆ ಮಾಡಿದ್ನಿ ಏನು ಗೌಡ್ರೆ? ಕೆಲ್ಸ ಕಲಿಬೇಕಿತ್ತ ಏನು ಗೌಡ್ರೆ? ಇಲ್ಲ ಕಣಮ್ಮ, ಹಂಗೇನಿಲ್ಲ. ಬೋರಿ ಸೀನಪ್ಪನ ಕಂಪ್ಲೇಂಟ್ ಮಾಡಕ್ಕೆ ಬರ್ತೀನೇನು ನಾನು? ಹೆಂಗೆ ಹೇಳ್ತೀಯ ನೋಡಿ ನೀನು. ಏನು ಅಂತಂದರೆ ಒಂದು ಕೆಲಸ ಆಗಬೇಕಿತ್ತು, ಅದಕ್ಕೆ ಬಂದೆ ನೋಡು. ನಮ್ಗೆ RCB ಗೆಲ್ತಲ್ಲ, ಗೊತ್ತಲ್ಲ ನಿಮಗೂ. ನೀವು ಧರ್ಮಸ್ಥಳದ ಹೋಗಿದ್ದೀನೋ ಏನೋ ಗೆದ್ದಿದ್ದು. ಅವತ್ತು ಗೆದ್ದೈತಲ್ಲ, ಅದಕ್ಕೆ ಅವತ್ತಿಂದವ ಏನು ಎಣ್ಣೆ ಪಾರ್ಟಿ ಮಾಡಿಲ್ಲ ಅಂತವ ನಾನು ಏನಂತಂದೆ. ಆಮೇಲೆ ನಾವೆಲ್ಲ ಸೇರ್ಕೊಂಡು ಕುಡ್ಕೊಂಡು ತಿನ್ಕೊಂಡಿದ್ರೆ ಚೆನ್ನಾಗಿರ್ತದೆ ಕಣಮ್ಮ. ಅದಕ್ಕೆ ಸೀನಪ್ಪ, ರಂಗಜ್ಜ, ಕುಮಾರಣ್ಣ, ಕೆಂಪಣ್ಣ, ನಾನು ಎಲ್ಲ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಒಂದು 5 kg ಬರೋಷ್ಟು ಎಷ್ಟು ಬರ್ತಾವ ಅಷ್ಟು ಕೋಳಿಗಳು ಕೊಡ್ತೀಯೇನೋ, ನಾಟಿ ಕೋಳಿ ಇದಾವೇನೋ ಅಂತವಾ ಕೇಳೋಣ ಅಂತ ಬಂದೆ. ನಾನು ರಂಗಜ್ಜ ಕೈಲಿ ಹೇಳೋಣ, ರಂಗಜ್ಜ ಎದ್ರಕತ್ತಾನಲ್ಲವ ನಿನ್ನ ಹತ್ರವಾ, ಅದಕ್ಕೆ ಹೇಳಲಿಲ್ಲ. ಇಲ್ಲ ಅಂತಂದರೆ ರಂಗಂಜಿಗೆ ಹೇಳಿ ಕಳ್ಸಿರ್ವೆ, ನೀನೇ ಇಸ್ಕ ಬಾರಜ, ಅದು ಏನು ದುಡ್ಡು ನಾನು ಕೊಡ್ತೀನಿ ಅಂತವ. ನೋಡ್ರಿ ಯಾದ್ರಕಂತ ಅನ್ಕೊಳವ ನಿಮ್ಮ ಮನೆಯವರು. ಹೆಂಡ್ತಿ ಕೊಟ್ಟು ಮಾತಾಡೋಕ್ಕೆ ಯಾದ್ರಕತ್ತದ ನೋಡು, ಹೆಂಗೆ ಹೇಳ್ತಿ ಇಷ್ಟು ವಯಸ್ಸಾದ್ರೂ. ಅದಕ್ಕೆ ನಾನೇ ಕೇಳೋಣ ಅಂತ ಬಂದೆ ಕಣ್ ಗೌರಜಿ. ಇದಾವೇನು ನಾಟಿ ಕೋಳಿಗಳು? ಒಂದು 5 kg ಬರೋಂಥದ್ದು 2 ಕೊಡು, 3 ಕೊಡು, ಎಷ್ಟಾದರೂ ಆಗಲಿ, ಅದು ಎಷ್ಟು ದುಡ್ಡು ಆಯ್ತದ ಹೇಳು, ಕೊಡ್ತೀನಿ. ನೋಡು ಒಂದು 3-2 ಇದಾವೆ ನೋಡು. ಹೆಂಗೆ kg ಅಂತ ಹೇಳಿದ್ರೆ ಅಷ್ಟು ದುಡ್ಡು ಕೊಟ್ಟು ತಗೊಂಡು ಹೋಗ್ತೀನಿ ಕಣವ. ಗೌಡ್ರೆ ಇದ್ದಾವೆ ಕಣ್ಗೌಡ್ರೆ, ಒಂದು 4-5 ಇದಾವೆ ಅಷ್ಟೇ. ಏನಂದರೆ ನಾನು ಯಾರಿಗೂ ಮಾರ್ತಿಲ್ ಕಣ್ಗೌಡ್ರಿ. ಮನೆಯರೇ ತಿನ್ಬೋದಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ಅವ್ರು ಯಾರೋ ತಗೊಂಡೋಗಿ ಒಳ್ಳೇದನ್ನ ತಿನ್ನೋದನ್ನ ನಾವೇ ಸಾಕಿದ್ನ ನಾವು ತಿಂದಿದ್ರೆ ಹೆಂಗೌಡ್ರೆ? ಏನಂತೀರ ಹೇಳ್ರಿ?
ಅದಕ್ಕೆ ನಾವೇ ಹತ್ತಕ್ಕೆ ತಿನ್ಕೊಳ್ಳೋಣ ಅಂತ ನಾವೇ ಇಟ್ಕೊಂಡಿದ್ದೀವಿ ಕಣ್ಗೌಡ್ರಿ, ಯಾರಿಗೂ ಮಾರೋಕ್ಕೇನು ಹೋಗಿಲ್ಲ. ಈಗ ಇನ್ನೇನು ನೀವು ಕೇಳ್ತಿರೋದ್ರಿಂದ ಕೊಡಲೇಬೇಕಾಗತ್ತೆ, ನಿಮಗಿಲ್ಲ ಅನ್ನೋಕ್ಕಾಗುತ್ತೆ ಗೌಡ್ರಿ. ನಿಮ್ಮ ಋಣ ನಮ್ಮ ಮನೆ ಮೇಲೆ ಎಷ್ಟೊಂದು ಐತೆ ಗೌಡ್ರೆ, ನಿಮಗೆ ಸುಳ್ಳು ಹೇಳಿ ಇಲ್ಲ ಅಂತೇಳಿ ಬದುಕೋಕ್ಕಾಗುತ್ತೆ ನಾವು? ಸರಿ ಕಣ್ಗೌಡ್ರಿ, 5 kg ಬರೋ ಅಂಥದ್ದಲ್ವಾ, ಆಯ್ತು ಬಿಡ್ರಿ. ರಂಗಜ್ಜಿಂಗೆ ಹೇಳಿ ಗೊಬ್ಬರ ಹಾಕಿಸ್ತೀನಿ ಇವತ್ತು ರಾತ್ರಿ ಬತ್ತವಲ್ಲ, ಅಲ್ಲೇ ಇತ್ಲ ಕಡೆಯಲ್ಲಿ ಗೊಬ್ಬರ ಹಾಕಿಸ್ತೀನಿ. ಅದು ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಂತೆ. ಒಂದು 5 kg ಬರೋದು ಅಂದರೆ ಒಂದು 3 ತಗೊಳ್ಳಿ, ಚೆನ್ನಾಗಿರ್ತವೆ. ಇಲ್ಲ 2 ಆದರೂ ತಗೊಳ್ಳಿ, ದಪ್ಪ ಎರಡವೇ, ಒಂದು ಹುಂಜ ಒಂದು ಕೋಳಿ ಐತೆ, 2 ಒಂದೊಂದು ತಗೊಳ್ರಿ ಅತ್ತಾಗಿ. 2 ತಗೊಂಡು ಮಿಕ್ಸಲ್ಲಿ ಮಾಡಿಸಿ ಹೋಗ್ರಿ ಗೌಡ್ರಿ. ಹಂಗೆ ಗೌಡ್ರೆ ನಂಗೊಂದಿಟ್ಟು ಸಾಂಬಾರು ಕೊಟ್ಟು ಕಳಿಸಿ ಗೌಡ್ರೆ, ಗಂಟ್ಲೆಲ್ಲವ ಭಾರಿ ನೋಯ್ತೈತೆ, ಕೆಮ್ಮು ಶೀತ ಗೌಡ್ರಿ. ಅದಕ್ಕೆ ಒಂದಿಟ್ಟು ಸಾಂಬಾರು ಕೊಟ್ಟು ಕಳಿಸಿ ಅಷ್ಟೇ. ನಾನೇನು ಪೀಸ್ ಕೇಳೋಕೆ ಇಲ್ಕೊಂಡು ಗೌಡ್ರಿ, ಸಾಂಬಾರು ಕೊಟ್ಟು ಕಳಿಸಿ ರಂಗಜ್ಜನ ಕೈಲಿ, ಹೆಂಗಾದ್ರೂ ಬತ್ತದಲ್ಲ. ಸರಿ ಕಣ್ ತಗೊಳ್ ಗೌರಜ್ಜಿ, ನಿನಗಿಲ್ಲ ಅನ್ನೋದಾಗುತ್ತೆ. ನಾನು ಸಾಂಬಾರು ಕೊಟ್ಟು ಕಳಿಸ್ತೀನಿ. ಒಂದು 3 ಕೋಳಿ, 3 ಒಂದು ಕೋಳಿ ಒಂದು ಹುಂಜ ಐತೆ ಅಂದಲ್ಲ, ಆತಾಗ ಒಂದು ಕೋಳಿ ಒಂದು ಹುಂಜನೆಯ ಕೊಟ್ಟು ಕಳಿಸ್ಬಿಡು. ಕುಮಾರಣ್ಣ ಇಲ್ಲ ನಿಮ್ಮ ಸೀನಪ್ಪ ನಿನ್ನ ಮಗ ಯಾರಿಗೆಲ್ಲಾರು ಕೊಟ್ಟು ಕಳಿಸು. ಅವ್ರು ಹೇಳ್ತಿದ್ರಲ್ಲ ಮಣ್ಕಿಕೆರೆ ಅಜ್ಜಿಗೆ ಹಂಗೆ ಇದು ಕುಯಿಸ್ಕೊಂಡು ಹಂಗೆ ಯಾಕೆ ನಾವೇ ಕ್ಲೀನ್ ಮಾಡ್ಕೊತೀವಿ ಅಂತ. ನಾನು ಹೇಳ್ದೆ ಹೋಗ್ರಲ್ಲ ಪಾರ್ಟಿಗೆ ಹೋಗಿ ಕ್ಲೀನ್ ಮಾಡ್ಕೊಂಬರ್ಸ್ರಿ ಅಂತ ಅಂದು. ಏನೊಂದು 50 ರೂಪಾಯಿ ತಗೊಂತಾರೆ ಒಂದು ಕೋಳಿಗೆ, ಹೋಗ್ರಲ್ಲ ಅಂತ ಒಂದೇ. ಇಲ್ಲಿ ಕಂಡ್ಗೌಡ್ರೆ ಅಲ್ಲಿಗೆ ಯಾಕೆ ಹೋಗೋದು, ಸುಮ್ಮನೆ ನಾವೇ ಮಾಡ್ಕೊತೀವಿ ಅಂತ ಅಂತಿದ್ರು. ನಮ್ಮ ಸೀನಪ್ಪ ಅವು ನಾನು ಎಲ್ಲ ಮಾಡ್ಕೊಂತಾನೆ ಚೆನ್ನಾಗಿ, ಅವನಿಗೆ ವಾಪ್ಸಿದ್ದೀನಿ ಎಲ್ಲನೂ. ಅಲ್ಲಿ ಹಂಗೆ ದೇವ್ರ ಹತ್ರಕ್ಕೆ ಒಂಚೂರು ಹೋಗಿ ಕುಯ್ಕೊಂಡು ಬರ್ತಾರೆ, ದೇವ್ರ ಮುಂದೆ ಕುಯ್ಕೊಂಡು ಹತ್ತಕ್ಕೆ ಬಂದ್ರಲ್ಲ ಅಂತ ಅಂದಿದ್ದೀನಿ. ಹಂಗೆ ಮಾಡ್ತಾರೆ ಕಣ್ ಗೌರಜ್ಜಿ, ಆಯ್ತೇನೋ? ಅದೆಷ್ಟು ದುಡ್ಡು ಅಂತ ರಂಗಜ್ಜಿ ಕೈಲಿ ಕೊಟ್ಟು ಕಳಿಸ್ತೀನಿ. ನೀನು ಇಸ್ಕೊಬಿಡು, ಆಯಿತು? ಸರಿ ಕಣ್ಗೌಡ್ರಿ, ಹಂಗೆ ಗೌಡ್ರೆ ರಂಗಜ್ಜಿಂಗೆ ಕೊಡಿ ಗೌಡ್ರಿ, ಕರೆಕ್ಟಾಗಿ ಕೊಡುವಂತವ. ಸರಿಯಾಗಿ ಕೊಡೋಕೆ ಇಲ್ಕೊಂಡು ಗೌಡ್ರಿ, ಇಟ್ಕೊಬಿಡ್ತದ ತಾನು ಇಟ್ಕೊಂಡು ಎಲ್ಲ ಖರ್ಚು ಮಾಡ್ಕೊಂಡು ಖರ್ಚು ಆಯ್ತು ಅಂದ್ಕೊಂಡು ಹೋಗಿ ಅಂತವ ಬೈದು ಬಿಡ್ತದ ಕಣ್ಗೌಡ್ರಿ. ಕೊಡೋಕ್ಕಿಲ್ಲ ನನಗೆ ದುಡ್ಡನ್ನ, ನಾನಿಲ್ಲಿ ಚಿಕ್ಕದ್ರಿಂದ ಸಾಕಿ ಅಷ್ಟು ದೊಡ್ಡದು ಮಾಡಿರ್ತೀನಿ, ಒಂದಿಟ್ಟು ದುಡ್ಡು ಬೆಂಡ್ಕೊಂಡ್ಗೌಡ್ರಿ ನನಗೆ ಏನು ಕೊಡೋಕೆ ಇಲ್ಕೊಂಡ್ಗೌಡ್ರಿ, ಎಲ್ಲವ ಜೋಬಲ್ ಮಾಡಿಕಂತದೆ. ನಮ್ಮ ಅಜ್ಜ ಭಾರಿ ಜಿಪ್ಪಣಾಗೈತಿ. ಸರಿ ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ಸುಮ್ಮನಿರು. ಅವ್ನ ಕೇಳಿ ಕೊಡೋಕ್ಕಿಲ್ಲ, ನಿನಗೆ ತಂದು ಕೊಟ್ಟು ಹೋಗ್ತೀನಿ ತಗ. ಇವತ್ತು ದುಡ್ಡು ತರಲಿಲ್ಲ, ನಾಳೆಗೆ ತಂದು ಕೊಟ್ಟು ಹೋಗ್ತೀನಿ. ಇಟ್ಕೊ. ಅದೆಷ್ಟು ಹೆಂಗೆ ಕೆ ಜಿ ಹೆಂಗೆ ಮಾಡ್ತಿದ್ದೆ? ಗೌಡ್ರೆ KG 500 ರೂಪಾಯಿ ಆಗೈತೆ ಕಣ್ಗೌಡ್ರಿ. ನಾಟಿ ಕೋಳಿ ಏನು ಕೇಳ್ತೀರಾ, ಮಾಂಸದಕ್ಕಿನ್ನ ರೇಟ್ ಹಾಕಿ ಕೂತೈತೆ ನಾಟಿ ಕೋಳಿ. 100 ರೂಪಾಯಿ ಆಗೈತೆ. 450 ರಂಗೆ ಕೊಡಿ ಹೋಗ್ರಿ ಗೌಡ್ರಿ, ನಾನೇನು ಜಾಸ್ತಿ ಕೇಳೋಕ್ಕಿಲ್ಲ. 450 ರಂಗೆ ಕೊಡಿ ಗೌಡ್ರಿ ಸಾಕು. ಸರಿ ಕಣವ, ನಾನೇನು ನಿನ್ಗೇನು ವಾಟ್ಸಕ್ಕಿಲ್ಲ, 450 ರಂಗೆ ಕೊಟ್ಟು ಹೋಗ್ತೀನಿ ಅತ್ತಾಗಿ. ಆಯ್ತೇನು? ನಿನ್ನ ಮೊದ್ಲೋಗಿ ಆಸ್ಪತ್ರೆಗೆ ತೋರಿಸ್ಕೊಬ. ಅವ್ವ ಸುಮಾ, ನಿಮ್ಮ ಅತ್ತೆನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಬಾರವ. ಈಗಿನ ಕಾಲದಲ್ಲಿ ಯಾವ್ದು ನೆಗ್ಲೆಕ್ಟ್ ಮಾಡಬಾರ್ದು ಕಣವ. ಹೋಗಿ ತೋರಿಸ್ಕೊಂಬಂದ್ಬಿಡು ಒಂದಿಟ್ಟು. ಅಲ್ಲೇ ಟ್ರಿಪ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ರಿ, ಚೆನ್ನಾಗಿ ನೋಡ್ತಾರೆ. ಮೇಡಮ್ ಅವ್ರೊಬ್ರು ಇರ್ತಾರೆ, ಚೆನ್ನಾಗಿ ನೋಡ್ತಾರೆ. ಅಲ್ಲಿಯ ತೋರಿಸ್ಕೊಂಡು ಬಂದ್ಬಿಡ್ರಿ. ಕೆಮ್ಮು ಶೀತ ಎಲ್ಲ ಮಾತ್ರೆ ಎಲ್ಲ ಕೊಟ್ಟು ಇಂಜೆಕ್ಷನ್ ಕೊಡ್ತಾರೆ. ಒಂದು ಇಂಜೆಕ್ಷನ್ ತಗೊಂಬಂದ್ರೆ ಎಲ್ಲನೂ ಓಡೋಗ್ಬೇಕು, ಹಂಗಿರ್ತದೆ. ಆಯ್ತಾ? ಸರಿ ಕಣ್ಗೌಡ್ರೆ, ಆಯಿತು. ಅವ್ರು ಯಾರಾದರೂ ಬಂದರೆ ಕೊಟ್ಟು ಕಳಿಸ್ತೀನಿ ಬಿಡ್ರಿ ಗೌಡ್ರೆ. ಸರಿ ಕಣವ, ನಾನಿನ್ನು ಬತ್ತೀನಿ ಗೌರಜ್ಜಿ, ಬರೋಣ? ಸುಮಾ ಬತ್ತೀನಿ ಕಣವ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಪಾರ್ಟಿಯಲ್ಲಿ ಸಿಗೋಣ ವೀಕ್ಷಕರೇ ಎಲ್ಲರೂ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ವೀಕ್ಷಕರೇ. ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.